ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ರೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ರೆ? ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ. ಇವತ್ತು ವಿಡಿಯೋ ಬಂದುಬಿಟ್ಟು ಶುಕ್ರವಾರದ್ದು ಸಾಯಂಕಾಲದ ವಿಡಿಯೋ. ನಾನು ಬೆಳಗ್ಗೆ ಪೂಜೆ ಮಾಡ್ಕೊಳಕ್ಕಾಗಿಲ್ಲ, ಹಂಗಾಗಿ ಸಂಜೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಂಬ ಕೆಲಸ ಇತ್ತು ಮನೆಯಲ್ಲೆಲ್ಲನೂ, ಅದೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಸಾಯಂಕಾಲ ಪೂಜೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ನಮ್ಮ ಮನೇಲಿ ಪೂಜೆ ರೂಮ್ ಬಂದುಬಿಟ್ಟು ಸಪ್ರೇಟಾಗಿ ಏನೂ ಇಲ್ಲ. ಹಾಗೆ ಗೋಡೆಗೆ ಕಬೋರ್ಡ್ ಥರ ಕೊಟ್ಟಿರ್ತಾರೆ. ಅದರಲ್ಲಿ ಜಾಗನೂ ತುಂಬ ಚಿಕ್ಕದಾಗಿದೆ. ಜಾಸ್ತಿ ಪೂಜೆ ಸಾಮಾನು ಮತ್ತು ದೇವ್ರ ಫೋಟೋ ಎಲ್ಲ ಇಡೋದಕ್ಕೂ ಜಾಗ ಇಲ್ಲ. ಹಾಗಾಗಿ ನಾನು ಈ ರೀತಿ ಸಿಂಪಲ್ಲಾಗೆ ಇಟ್ಕೊಂಡು ಪೂಜೆ ಮಾಡ್ಕೊತೀನಿ. ನಾನಿಲ್ಲಿ 2 ದೇವ್ರ ಫೋಟೋನ ಇಟ್ಟಿರೋದು, ಒಂದು ಕಲಶ ಮತ್ತು 2 ದೀಪಗಳಷ್ಟೇ ಇಟ್ಟಿರ್ತೀನಿ. ಬೇರೆ ಹಣ್ಣುಗಳು ಏನಾದರೂ ಇಡೋದಕ್ಕೂ ಹಬ್ಬ ಟೈಮಲ್ಲಿ ಜಾಗ ಇರೋದಿಲ್ಲ, ಅಷ್ಟು ಚಿಕ್ಕದಾಗಿದೆ. ನಾನು ಹಂಗಾಗಿ ಸಿಂಪಲ್ಲಾಗೆ ಪೂಜೆ ಮಾಡ್ಕೊತೀನಿ. ಇವತ್ತು ಪೂಜೆಗೆ ಬಂದು ನಾನು ನೈವೇದ್ಯಕ್ಕೆ ಮೊಸರನ್ನ ಮಾಡಿದ್ದೀನಿ. ಮೊಸರು ಒಗ್ಗರಣೆ ಏನೂ ಮಾಡಿಲ್ಲ, ಬರೀ ಅನ್ನ ಮಾಡಿಬಿಟ್ಟು ಮೊಸರಾಕಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ನೋಡಿ, ತುಂಬ ಚಿಕ್ಕದಿದೆ. ಒಂದು ತೆಂಗಿನಕಾಯಿ ಇಡೋದಕ್ಕೂ ಪ್ಲೇಸ್ ಇಲ್ಲ ಫ್ರೀಯಾಗಿ. ಬೇರೆ ಹಬ್ಬ ಟೈಮಲ್ಲಿ ಇನ್ನೇನಾದರೂ ಹಣ್ಣು ಹಂಪಲು ಇಡೋದಕ್ಕೂ ಪ್ಲೇಸ್ ಇಲ್ಲ. ಹಾಗಾಗಿ ನಾನು ಯಾವಾಗೂ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳೋದು. ಹಬ್ಬ ಟೈಮಲ್ಲೂ ಇಷ್ಟೇ, ಮಾಮೂಲಿ ಪೂಜೆ ಮಾಡಬೇಕಾದ್ರೂ ಇಷ್ಟೇ ಮಾಡ್ಕೊಳ್ಳೋದು. ಸಿಂಪಲ್ಲಾಗಿ ಪೂಜೆ ಆಯಿತು. ನೋಡಿ, ನಾನು ಆಚೆ ನಮ್ಮ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿದ ಮೇಲೆ ನನ್ನ ಮಗಳು ಇಲ್ಲಿ ನನಗೆ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾಳೆ. ಅವಳು ನನಗೆ ಹೆಲ್ಪ್ ಮಾಡ್ತಾಯಿಲ್ಲ, ನಾನೇ ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ನನ್ನ ಚಿಕ್ಕ ಮಗಳೇ ಅಡುಗೆ ಮಾಡ್ತೀನಮ್ಮ ಅಂದ್ಬಿಟ್ಟು ಮಾಡ್ತಾಯಿದ್ದಾಳೆ. ಇವತ್ತು ಬಂದು ನಾನು ಸಂಜೆ ನಮ್ಮ ಮನೆಯಲ್ಲಿ ಜಾಸ್ತಿ ಟಿಫನ್ ಐಟಮ್ಸೇ ಮಾಡ್ಕೊತೀವಿ. ಇವತ್ತು ನೈಟಿಗೆ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಎದ್ದು ದೋಸೆಗೆಲ್ಲ ನೆನೆಸಿಟ್ಟಿದ್ದೀನಿ. ನಮ್ಮ ಮನೇಲಿ ಫ್ರಿಜ್ ಇಲ್ಲ, ಹಾಗಾಗಿ ನಾನು ದೋಸೆ ಹಿಟ್ಟೆಲ್ಲ ಎನ್ಸಿ ಹಾಕಿಡೋದಿಲ್ಲ. ಯಾವಾಗ ಬೇಕಂದರೆ ಆವಾಗ ಮಾತ್ರ ನಾನು ದೋಸೆಗೆ ನೆನೆಸ್ಕೊತೀನಿ. 2 ದಿನದಿಂದ ಮಳೆ ಬೇರೆ ಬರ್ತಾ ಇದೆಯಲ್ಲ, ಬಿಸಿಯಾಗಿ ದೋಸೆ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ನೆನೆಸಿಟ್ಟಿದ್ದು 11 ಗಂಟೆಗೆಲ್ಲ ರುಬ್ಬಿ ಇಟ್ಟಿದ್ದೆ. 8 ಗಂಟೆ ಅಷ್ಟರಲ್ಲಿ ಹುಳಿ ಬರುತ್ತಲ್ಲ, ಅವಾಗ ಮಾಡ್ಕೊಬೋದು ಅಂದ್ಬಿಟ್ಟು ಇಲ್ಲಿ ದೋಸೆಗೆ ಚಟ್ನಿ ಮತ್ತು ಪಲ್ಯ ಮಾಡ್ತಾಯಿದ್ದಾಳೆ. ಆಲೂಗಡ್ಡೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಇಲ್ಲಿ ಒಂದು 2 ಈರುಳ್ಳಿ, ಒಂದು ಟೊಮೊಟೊ, ಒಂದು 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ತಗೊಂಡು ಎಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದಾಳೆ. ಪಕ್ಕದಲ್ಲಿ ನೋಡಿ ಚಟ್ನಿಗೂ ರೆಡಿ ಮಾಡಿಟ್ಟಿದ್ದಾಳೆ. ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು ಎಲ್ಲನೂ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಅವಳೆಲ್ಲ ನೀಟಾಗಿ ರೆಡಿ ಮಾಡಿಟ್ಟಿದ್ದಾಳೆ. ನಾನೇ ಬಂದು ಹೆಲ್ಪ್ ಮಾಡ್ತೀನಮ್ಮ ಅಂದರೆ ಬೇಡ, ನಾನೇ ಮಾಡ್ಕೊತೀನಿ ಅಂದಳು. ಚೆನ್ನಾಗಿ ಮಾಡ್ತಾಳೆ, ಹಾಗಾಗಿ ನಾನು ಮಾಡಲಿ ಅಂದ್ಬಿಟ್ಟು ಪಕ್ಕದಲ್ಲೇ ಇದ್ದು ನೋಡ್ಕೊತಾ ಇರ್ತೀನಿ. ನನಗೂ ತುಂಬ ಅಡುಗೆಗಳಲ್ಲೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇರ್ತಾಳೆ. ಅವಳಿಗೂ ತುಂಬ ಇಂಟ್ರೆಸ್ಟು. ಈಗ ಸ್ಕೂಲ್ ಬೇರೆ ರಜೆ ಇದೆಯಲ್ಲ, ಹಾಗಾಗಿ ನಾನು ಹೆಲ್ಪ್ ಮಾಡಿಸ್ಕೊತೀನಿ. ನೋಡಿ, ನೀಟಾಗಿ ತೊಳೆದು ಕಟ್ ಮಾಡ್ತಾಯಿದ್ದಾಳೆ. ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಬೇಕಾ ಸಣ್ಣ ಕಟ್ ಮಾಡಬೇಕಾ ಅಂದ್ಲು. ನಾನು ಮೀಡಿಯಮ್ಮಾಗೆ ಕಟ್ ಮಾಡಮ್ಮ, ನಮಗೆ ತಾನೇ ಪರವಾಗಿಲ್ಲ, ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದರೆ, ಹಾಗಾಗಿ ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡ್ತಾಯಿದ್ದಾಳೆ. ಇಲ್ಲಿ ಟೊಮೊಟೊನೂ ಸಣ್ಣಕ್ಕೆ ಹಚ್ಚಿಟ್ಕೊಂಡು ಕೊತ್ತಂಬರಿನೂ ಎಲ್ಲ ಸಣ್ಣಕ್ಕೆ ಹಚ್ಚಿಟ್ಕೊತಾ ಇದ್ದಾಳೆ. ನೋಡಿ, ಎಲ್ಲ ಕಟ್ ಮಾಡಿಟ್ಮೇಲೆ ಈಗ ಇಲ್ಲಿ ಮೇಲೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ನಮಗೆ ಫ್ರೀಯಾಗಿರುತ್ತೆ ಅಡುಗೆ ಮಾಡೋದಕ್ಕೂ. ಹಾಗಾಗಿ ಇಲ್ಲಿ ಇದ್ದಿದ್ದ ನೀರೆಲ್ಲನೂ ತೆಗೆದ್ಬಿಟ್ಟು ಇಲ್ಲಿ ಪಕ್ಕದಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಲು. ಈಗ ನೋಡಿ, ಮಿಕ್ಸಿಗೆ ಹಾಕೊಳಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ, ಕಡಲೆ ಬೀಜನ ಹುರಿದಿಕೊಂಡಿದ್ದಾಳೆ. ಇದನ್ನು ನಾವು ಸಿಪ್ಪೆ ಬೇಕು ಅಂದ್ರೂ ಸಿಪ್ಪೆ ಮೇಲೆ ಹಾಕ್ಕೋಬೋದು, ಇಲ್ಲ ಸಿಪ್ಪೆ ತೆಗೆದು ಹಾಕ್ಕೋಬೋದು. ನಾವೀಗ ಹಾಗೇ ಹಾಕ್ತಾಯಿದ್ದೀವಿ. ಕಡಲೆ ಬೀಜನ ಸೇರಿಸ್ಕೊಂಡು ಇಲ್ಲಿ ನೋಡಿ, ಒಣಮೆಣ್ಸಿನ್ಕಾಯಿ ಒಂದು 4 ರಿಂದ 5, ಕೊತ್ತಂಬರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಹಾಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನಿಮ್ಮಕ್ಕೆ ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ದೋಸೆಗೆ ಮತ್ತು ಇಡ್ಲಿಗೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಮಾಡ್ತಾಳೆ. ನಾನು ಇದೇ ರೀತಿ ಮಾಡೋದು ನಮ್ಮ ಮನೇಲಿ. ಯಾವಾಗೂ ಅವಳಿಗೆ ಕಳಿಸ್ಕೊಡ್ತಾ ಇರ್ತೀನಿ ನಾನು ಯಾವ್ಯಾವ ರೀತಿ ಮಾಡಬೇಕು ಅಂತ. ನಾನು ಪಕ್ಕದಲ್ಲಿದ್ದು ತೋರಿಸ್ಕೊಡ್ತಾ ಇರ್ತೀನಿ. ಈಗ ನೋಡಿ, ನಾನು ಅವಳಿಗೆ ಮಿಕ್ಸಿ ಹಾಕೋದಕ್ಕೆ ಬರೋದಿಲ್ಲ, ಹಾಕ್ತಾಳೆ. ಅವಳಿಗೆ ಸ್ವಲ್ಪ ಭಯ ಅಂದ್ಬಿಟ್ಟು, ಹಾಗಾಗಿ ನಾನೇ ಮಿಕ್ಸಿಗೆ ಹಾಕ್ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈಗ ಚಟ್ನಿನ ಒಗ್ಗರಣೆ ಇಲ್ಲದೇನೂ ತಿನ್ಬೋದು, ಒಗ್ಗರಣೆನೂ ಹಾಕ್ಕೋಬೋದು. ನಾನಿವತ್ತು ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ರೆಕ್ಕೆ ಕರಿಬೇವು,
ಹಾಕ್ಬಿಟ್ಟು ನಾವೀಗ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಚಟ್ನಿನೂ ಸೇರಿಸ್ಬಿಟ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿಯಲ್ಲಿ ಈ ಒಗ್ಗರಣೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಈಗ ಚಟ್ನಿ ರೆಡಿ ಆಯಿತು. ಈಗ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿದ್ದೆಲ್ಲ ಈಗ ನೋಡಿ ಈ ಆಲೂಗಡ್ಡೆನೆಲ್ಲನೂ ಬಿಸಿ ಇದೆ ಅಂದ್ಬಿಟ್ಟು ಲೋಟದಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದಾಳೆ. ಎಲ್ಲ ಈ ರೀತಿ ಮ್ಯಾಶ್ ಮಾಡಿ ಇಟ್ಕೊಂಡು ಇಲ್ಲಿ ನೋಡಿ ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಇಲ್ಲಿ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಬಿಟ್ಟು ಒಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದಾದ್ಮೇಲೆ ಈರುಳ್ಳಿ, ಮೆಣಸಿನ್ಕಾಯಿನೂ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಮೀಡಿಯಮ್ ಫ್ಲೇಮ್ ಇಟ್ಟೆ ಫ್ರೈ ಮಾಡ್ತಾ ಇದ್ದಾಳೆ. ಈಗ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ಅರಿಶಿನ, ನಮ್ಮ ಕಲರ್ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಅರಿಶಿನ ಸೇರಿಸಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ ಅವಳೊಂದು ಮಿಸ್ಟೇಕ್ ಮಾಡಿದ್ದಾಳೆ, ಅದನ್ನು ಹೆಂಗೆ ಕರೆಕ್ಷನ್ ಮಾಡ್ಕೊತಾಳೆ ಅಂದ್ಬಿಟ್ಟು ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದಾಳೆ. ಅವಳು ಬಂದು ಇಲ್ಲಿ ಏನು ಮರ್ತೋಗಿದ್ದಾಳೆ ಅಂದರೆ ಕಡಲೆಬೇಳೆ ಹಾಕೋದನ್ನು ಮರ್ತೋಗ್ಬಿಟ್ಟಿದ್ದಾಳೆ. ಹಂಗಾಗಿ ಸಪ್ರೇಟಾಗಿ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಸೇರಿಸಿ ಕಡಲೆಬೇಳೆ ಫ್ರೈ ಮಾಡಿ ಹಾಕ್ತಾಯಿದ್ದಾಳೆ. ಈಗ ಈ ಈರುಳ್ಳಿಗೆ ಆಲೂಗಡ್ಡೆಗೆಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾಳೆ. ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ. ಅಷ್ಟರಲ್ಲಿ ಇಲ್ಲಿ ಕಡಲೆಬೇಳೆನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದನ್ನು ತೆಗೆದು ಈ ಈರುಳ್ಳಿ ಜೊತೆಗೇ ಸೇರಿಸ್ತಾ ಇದ್ದಾಳೆ. ಅವಳು ಸ್ಟಾರ್ಟಿಂಗಲ್ಲಿ ಮರ್ತೋಗ್ಬಿಟ್ಟಿದ್ದಾಳೆ. ಹಾಗಾಗಿ ನಾನು ಇರಲಿ ಬಿಡಮ್ಮ ಪರವಾಗಿಲ್ಲ ಅಂದ್ರೂ ಬೇಡ ಕಡಲೆಬೇಳೆ ಇದ್ರೇ ಚೆನ್ನಾಗಿರೋದು ಅಂದ್ಬಿಟ್ಟು ಮತ್ತೆ ಸಪ್ರೇಟಾಗಿ ಫ್ರೈ ಮಾಡಿ ಹಾಕ್ತಾಯಿದ್ದಾಳೆ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಈ ಆಲೂಗಡ್ಡೆನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕೊತ್ತಂಬರಿನೂ ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಆಲೂಗಡ್ಡೆ ಪಲ್ಯನೂ ಟೇಸ್ಟಿಯಾಗಿ ರೆಡಿಯಾಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಈ ಪಲ್ಯನೆಲ್ಲನೂ ಒಂದು ಬೌಲ್ಗೆ ತೆಗ್ದಿಡ್ತಾ ಇದ್ದಾಳೆ. ಈ ಪಾತ್ರೆನೂ ಎಲ್ಲ ಹಂಗೆ ನೀಟಾಗಿ ತೊಳೆದಿಟ್ಬಿಡೋಣ. ಆಮೇಲೆ ದೋಸೆ ಯಾವಾಗ ಬೇಕೋ ನಾವು ತಿಂತೀವಲ್ಲ ಆವಾಗ ದೋಸೆ ಬಿಸಿ ಬಿಸಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಮಾಡಿಡ್ತಾ ಇದ್ದಾಳೆ. ನಾನೀಗ ಈ ಪಾತ್ರೆನೆಲ್ಲ ನಾನು ತೊಳಿತಾ ಇದ್ದೆ, ಅವಳು ಸ್ಟವ್ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ಲು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಆಲೂಗಡ್ಡೆ ಪಲ್ಯ ಮತ್ತು ಸ್ಪೈಸಿಯಾಗಿ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಈಗ ಮನೆಯೆಲ್ಲನೂ ಒಂದು ಸಾರಿ ನಾನೆಲ್ಲ ನೀಟಾಗಿ ಪಾತ್ರೆ ಉಜ್ಕೊಂಡು ಅವಳು ಸ್ಟವ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಬಿಟ್ಟಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಈಗ ನಾವು ತಿನ್ನೋದಕ್ಕೆ ರೆಡಿ ಆಗ್ತಾಯಿದ್ವಿ. ಈಗ ಬಿಸಿ ಬಿಸಿ ದೋಸೆ ಹಾಕ್ಕೊಳ್ಳೋಣ ಅಂದ್ಕೊಂಡಾಗ ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು. ಎಣ್ಣೆನೂ ಅವಳು ಬಾಟ್ಲಿಗೆ ಹಾಕ್ತಾಯಿದ್ದಾಳೆ. ಈಗ ದೋಸೆ ಮಾಡೋದಕ್ಕೆ ಎಂಜಿನ ನೀಟಾಗಿ ತೊಳೆದ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಹಚ್ಕೊಂಡು ಈಗ ದೋಸೆ ಹಾಕ್ಕೊತಾ ಇದ್ದಾಳೆ. ನಾನು ದೋಸೆ ಹಿಟ್ಟಿಗೆ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಎಣ್ಣೆ ದೋಸೆ ಹಿಟ್ಟನ್ನ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಸ್ಟವ್ ಹತ್ರ ಈಗ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೆಂಚಿನೆಲ್ಲನೂ ಚೆನ್ನಾಗಿ ಉಜ್ಜುತ್ತಾ ಇದ್ದಾಳೆ. ಒಂದೊಂದು ಟೈಮು ಚೆನ್ನಾಗಿ ಎದ್ದೊಳಲ್ವಲ್ಲ ಫಸ್ಟ್ ದೋಸೆ, ಹಾಗಾಗಿ ಈ ರೀತಿ ಈರುಳ್ಳಿಯಿಂದ ಚೆನ್ನಾಗಿ ಉಜ್ಜೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಹೆಂಚು ಚೆನ್ನಾಗಿ ಬಿಸಿಯಾಗಿದೆಯಲ್ವ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಈಗ ದೋಸೆ ಹಾಕ್ತಾಯಿದ್ದಾಳೆ.
ದೋಸೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ಫಸ್ಟ್ ದೋಸೆ ಅಲ್ವಾ, ಹಂಗಾಗಿ ಸ್ವಲ್ಪ ನೀಟಾಗಿ ಬಂದಿಲ್ಲ. ಎರಡನೇ ದೋಸೆ ಚೆನ್ನಾಗಿ ಬಂತು. ತುಂಬ ಚೆನ್ನಾಗಿ ಆಗ್ತಾಳೆ ದೋಸೆ ಎಲ್ಲ. ಅವಳಿಗೆ ದೋಸೆ ಹಾಕೋದಂದರೆ ತುಂಬ ಇಷ್ಟ ನನ್ನ ಮಗಳಿಗೆ. ಅವಳು ತಿನ್ನೋ ದೋಸೆ ಎಲ್ಲ ಅವಳು ಹಾಕ್ಕೊತಾಳೆ. ಬೇರೆ ಯಾರಾದರೂ ಹಾಕ್ಕೊಟ್ರು ಅವಳಿಗೆ ಇಷ್ಟ ಆಗೋಲ್ಲ. ಅವಳಿಗೊಂಥರ ಸಮಾಧಾನವೂ ಆಗೋಲ್ಲ. ಅವಳೇ ದೋಸೆ ಮತ್ತು ಚಪಾತಿ ಎಲ್ಲ ಅವಳು ಹಾಕ್ಕೊಂಡು ತಿಂದ್ರೇ ಅವಳಿಗೆ ಒಂಥರ ತಿನ್ನೋ ಥರ ತೃಪ್ತಿ ಆಗೋದಂತೆ, ಹಂಗೆ ಹೇಳ್ತಾಳೆ. ನೋಡಿ ದೋಸೆ ಎಲ್ಲ ಹಾಕಿದ್ಮೇಲೆ ಫಸ್ಟ್ ಅವಳೇ ಟೇಸ್ಟ್ ಮಾಡ್ತಾಯಿದ್ದಾಳೆ ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿ ಬಿಸಿ ಬಿಸಿ ದೋಸೆ ಹಾಕ್ಕೊಂಡ್ಲು ಮತ್ತು ಪಲ್ಯ ಚಟ್ನಿ ಹಾಕ್ಕೊಂಡು ಟೇಸ್ಟ್ ನೋಡಿದ್ಲು. ತುಂಬ ಚೆನ್ನಾಗಿದೆ ಟೇಸ್ಟು. ಹಾಗೆ ನಾನು ತಿಂದೆ, ತುಂಬ ಚೆನ್ನಾಗಿತ್ತು. ಮಳೆ ಬೇರೆ ಬರ್ತಾ ಇತ್ತಲ್ಲ, ಹಾಗಾಗಿ ಬಿಸಿ ಬಿಸಿ ದೋಸೆ ಚಟ್ನಿ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.